ಈಗಾಗಲೇ ಸುಹಾಸ್ ಶೆಟ್ಟಿ ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ಕೊಲೆ ಮಾಡಿದವರು ಕಾರಲ್ಲಿ ಬಹಳ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಪಾರಾಗಲಿಕ್ಕೆ ಈ ಬೇಲಿ ಹಾಕಿದಂತ 20 ಜನರು ಸಹ ಸಹಕಾರವನ್ನು ಮಾಡ್ತಾರೆ. ಒಂದು ಮುಸುಕುದಾರಿ ಮಹಿಳೆಯು ಬಂದು ಕಾರ್ನಲ್ಲಿ ಕೂರಿ ಅಂತ ದೂಡಿ ಕೂರಿಸಿ ಅವರನ್ನೆಲ್ಲ ವ್ಯವಸ್ಥಿತ ರೀತಿಯಲ್ಲಿ ಅಲ್ಲಿಂದ ಹತ್ತಿರಕ್ಕೆ ಪಾರು ಮಾಡ್ತಾರೆ. ಬಹುಶಃ ಅವತ್ತೇ ವ್ಯವಸ್ಥಿತ ರೀತಿಯಲ್ಲಿ ಮೊದಲೇ ಅವರು ಮಾಡಿದಂತಹ ವ್ಯವಸ್ಥೆಯ ರೀತಿಯಲ್ಲಿ ನಾವು 2 ಭಾಗಗಳಾಗಿ ಬಂದು ನಿಮಗೆ ಸರೆಂಡರ್ ಆಗ್ತೇವೆ ಅಂತ ಹೇಳಿ ಬಹುಶಃ ಮೊದಲೇ ಪೊಲೀಸರು ಮತ್ತು ಅವರ ನಡುವೆ ಒಡಂಬಡಿಕೆ ಆಗಿದೆ ಅಂತ ನಮಗೆ ಬಂದಂತ ಮಾಹಿತಿ. ಇವರು ಯಾರನ್ನೂ ಹಿಡಿಯಲಿಲ್ಲ, ಅವರು ಎಲ್ಲೂ ಓಡಲಿಲ್ಲ. ಪೊಲೀಸರು ಮತ್ತು ಈ ಕೊಲೆಗಾರರ ನಡುವೆ ಒಂದು ಒಡಂಬಡಿಕೆ ಆಗಿದೆ ಅಂತ. ಯಾಕೆಂತ ಹೇಳಿದ್ರೆ ಈ ಕೊಲೆಯಲ್ಲಿ ನೇರವಾಗಿ ಪೊಲೀಸರು ಭಾಗಿಯಾಗಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನೇರವಾಗಿ ಇದು ಜಿಲ್ಲೆಯ ಕಮಿಷನರನ್ನು ಹಿಡಿದು ಎಲ್ಲ ರೀತಿಯಿಂದ ಎಲ್ಲರ ಸಹಕಾರ ಇದ್ದದ್ದರಿಂದಲೇ ಸುಹಾಸ್ ಶೆಟ್ಟಿಯ ಕೊಲೆ ಅವತ್ತು ಆಗಿದೆ. ಸುಹಾಸ್ ಶೆಟ್ಟಿಯ ಕಾರು ಸರ್ವಿಸ್ಗೆ ಇಡ್ತಾನೆ. ಅವತ್ತೇ ಸರ್ವಿಸ್ಗೆ ಇಡುವಲ್ಲಿ ಆ ಸರ್ವಿಸ್ ಸ್ಟೇಷನ್ಗೆ ಇಬ್ಬರು ಕೊಲೆಗಾರರ ಪೈಕಿ ಇಬ್ಬರಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿ ಬರ್ತಾರೆ. ಸಿಸಿಟಿವಿ ಫುಟೇಜ್ ತೆಗೆದು ನೋಡಿ ಸರ್ವಿಸ್ ಸ್ಟೇಷನ್ ಇತ್ತು. ಎಲ್ಲ ವ್ಯವಸ್ಥಿತ ರೀತಿಯಲ್ಲಿ. ಅದಕ್ಕೆ 2 ದಿನದ ಮೊದಲು ಅವನ ನಿಜವಾಗಿ ಗಾಡಿಯಲ್ಲಿ ಯಾರು ವೆಪನ್ಸ್ ಇಡಬಾರದು, ಆದ್ರೆ ಆತ್ಮರಕ್ಷಣೆಗೆ ಅಂತ ಏನೊಂದು ವೆಪನ್ಸ್ ಇಟ್ಟದ್ದನ್ನು ಸಹ ಪೊಲೀಸರು ಬಂದು ಅದನ್ನು ಕ್ಲಿಯರ್ ಮಾಡಿಸಿಕೊಡ್ತಾರೆ 2 ದಿನದ ಮುಂದೆ. ಇವತ್ತು ಪೊಲೀಸರು ಸಂಪೂರ್ಣವಾಗಿ ಈ ಕೊಲೆಗಾರರಿಗೆ ಸಹಕಾರ ಕೊಟ್ಟದ್ದರಿಂದಲೇ ಮತ್ತು ಅವನ ಮಾಹಿತಿಯನ್ನು ಕೊಟ್ಟಂದರೆ ಈ ಕೊಲೆ ಆಗಿದೆ ಅಂತ ನನ್ನ ಅಭಿಪ್ರಾಯ ಮತ್ತು ನಂದೊಬ್ಬನಲ್ಲ ಎಲ್ಲರ ಅಭಿಪ್ರಾಯ. ಹಾಗಾಗಿ ಪೊಲೀಸರು ಮತ್ತು ಕೊಲೆ ಕಡುಕರು ಸೇರಿಕೊಂಡು ಈ ಸುಹಾಸ್ ಶೆಟ್ಟಿಯ ಕೊಲೆಯನ್ನ ಮಾಡಿದ್ದಾರೆ. ಇವತ್ತು ಬಂದು ನಾವು 8 ಜನರನ್ನು ಹಿಡಿದಿದ್ದೇವೆ ಅಂತ ಪೊಲೀಸರು ಬಹಳ ಘಂಟಾಘೋಷವಾಗಿ ಎದೆ ತಟ್ಟಿ ಹೇಳ್ತಾ ಇದ್ದಾರೆ. ಇವರು ಯಾರನ್ನು ಹಿಡಿಯಲಿಲ್ಲ. ವ್ಯವಸ್ಥಿತ ರೀತಿಯಲ್ಲಿ ಆದಂತ ಮಾತುಕತೆಯ ವೇಳೆ ಏನಾಗಿದೆ, ಇವರ ವಹಿವಾಟು ಏನು ನಡೆದಿದೆ, ವಹಿವಾಟಿನ ಪ್ರಕಾರ ಅವರು ಸರೆಂಡರ್ ಆಗಿದ್ದಾರೆ. ಅವರ ಮೈ ಮುಟ್ಟಲಿಲ್ಲ, ಯಾರ್ದು ಅವರನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ.